ಈಗ ಒಂದು ಸ್ಟಾರ್ಟಪ್ ಮಾಡಬೇಕು ಅಂತ ಇರೋಂಥವ್ರಿಗೆ ಈಗೇನಂತಂದರೆ ಯುವ ಜನತೆ ಸ್ಟಾರ್ಟಪ್ ಕಡೆ ಜಾಸ್ತಿ ಏನಂತಂದರೆ ಒಲವು ತೋರಿಸ್ಕೊಂಡು ಮಾಡ್ತಾ ಇರ್ತಾರೆ, ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಅದೇ ಏನು ಮಾಡ್ಬೇಕನ್ನೋದು, ಏನು ಕೆಲಸ ಸ್ಟಾರ್ಟ್ ಮಾಡ್ಬೇಕಂತಿದ್ರೆ ಅದನ್ನು ಶ್ರದ್ಧೆಯಿಂದ ಮಾಡಿ, ಯೋಚನೆ ಮಾಡಿ ಅಷ್ಟೇ. ನಾನು ನಾಳೆನೇ ದುಡ್ಡು ಬರುತ್ತೆ, ನಾಳೆ ನಾನು ಶ್ರೀಮಂತ ಆಗಿಬಿಡ್ತೀನಿ ಅಂತ ಆ ಯೋಚನೆಯಲ್ಲಿ ಯಾವುದೂ ಕೆಲಸ ಮಾಡಬೇಡಿ. ಕೆಲಸ ಮಾಡಬೇಕಾ, ಏನು ಮಾಡ್ತೀವಿ ಅನ್ನೋದು ಗೊತ್ತಿರಬೇಕು. ಅದ್ರ ಯಾವುದೇ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡಬೇಡಿ. ನಿಮಗೆ ಅದ್ರ ಬಗ್ಗೆ ಐಡಿಯಾ ಇದ್ದರೆ ಕೆಲಸ ಮಾಡಿ. ಅದ್ರ ಬಗ್ಗೆ ಚೂರು ಪೂರ್ತಿ ಅಲ್ಲ, ಅಟ್ಲೀಸ್ಟ್ ಬೇಸಿಕ್ ಆಗಿರೋದ್ರೆ ನನಗೆ ಗೊತ್ತಿರಬೇಕು. ನಾನೆಲ್ಲ ಇನ್ನೊಬ್ಬ ನನಗೇನು ಗೊತ್ತಿಲ್ಲ, ನಾನು ದುಡ್ಡು ಇನ್ವೆಸ್ಟ್ ಮಾಡ್ತೀನಿ, ಅವ್ನು ಯಾರೋ ಕೆಲಸ ಮಾಡ್ತಾನೆ ಅಂತ ಆ ಯೋಚನೆಯಿಂದ ಯಾರು ಕೆಲಸಕ್ಕೆ ಕೈಗೆ ಹಾಕಬೇಡಿ. ಆಮೇಲೆ ಯಾವುದು ದುಡ್ಡು ಇಮ್ಮಿಡಿಯೇಟ್ ಬರಲ್ಲ. ಅದೇ ಹೇಳಿದಲ್ಲ ನಾನು, 5% ಜನಕ್ಕೆ ಮಾತ್ರ ಲೆಕ್ಕಿರುತ್ತೆ. ಇನ್ನು 95% ಜನ ಕಷ್ಟಪಟ್ಟೆ ಮೇಲೆ ಬರೋಕ್ಕೆ ಹೊರತು ಯಾವುದು ಇಮ್ಮಿಡಿಯೇಟ್ ಆಗಲ್ಲ. ಅದು ನಮ್ಮ ಯುವ ಜನತೆಗೆ ಇರಬೇಕು. ನಾವು ಯಾವುದು ಇವತ್ತು ಮುಟ್ಟಿದ ಗಟ್ಟೆ ನಾಳೆ ಚಿನ್ನ ಆಗಿಬಿಡುತ್ತೆ ಅನ್ನೋದು ಯೋಚನೆ ಬೇಡ. ಅದು ಬರೋವರೆಗೂ ತಾಳ್ಮೆ ಇರ್ರಿ, ತಾಳ್ಮೆಯಿಂದ ಕೆಲಸ ಮಾಡಿ. ನಿಮ್ಮ ಕೆಲಸ ಏನಿದೆ ಮಾಡ್ತಾ ಇರ್ರಿ, ಅದು ಬರುತ್ತೆ. ಬರೋವರೆಗೆ ವೆಯ್ಟ್ ಮಾಡಿ ಅಷ್ಟೇ. ಆಮೇಲೆ ಏನು ಮಾಡ್ತೀರ ಅನ್ನೋದು ನಿಮಗೆ ಗೊತ್ತಿರಲಿ ಅಷ್ಟೇ. ನಾನು ಏನೇನೋ ಮಾಡ್ತಾ ಇದ್ದೀನಿ ಅಂದ್ರೆ ಏನು ಮಾಡ್ತಾನೆ ಅನ್ನೋದು ಗೊತ್ತಿರಲಿ. ಆಮೇಲೆ ನೀವು ಮಾಡ್ತಾ ಇದ್ದ ಕೆಲಸನ ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು ಸರಿ, 15 ದಿನಕ್ಕೆ ಒಂದು ಸರಲ್ಲಿ ನಮ್ದು ಎಷ್ಟು ಒಂದು ಕಂಪ್ನಿಯಲ್ಲಿ ಲಾಭ ಬರ್ತಾ ಇದೆಯೋ, ಲಾಸ್ ಆಗ್ತಾ ಇದೆಯೋ, ಏನಾಗ್ತಾ ಇದೆ ಅಂತ ವಿಚಾರ ಮಾಡಿ. ಯಾವುದೇ ಕೆಲಸ ಮಾಡಬೇಕಾದ್ರೆ ಅಷ್ಟೇ, ನೀವು ಓನಾಗಿ ಮಾಡಬೇಕಂದ್ರೆ ವಿಚಾರ ಮಾಡಿ. ನನಗೆ ಎಲ್ಲ ಕೆಲಸ ಗೊತ್ತು ಅನ್ನೋದಕ್ಕಿಂತ ನಾನು ಏನು ಮಾಡ್ತಾ ಇದ್ದೀನಿ ಅದನ್ನು ಕರೆಕ್ಟಾಗಿ ಇದೆ ಇಲ್ಲ ಅನ್ನೋದು ಬೇಕಲ್ಲ. ಒಂದು ಪ್ರಾಡಕ್ಟ್ ನಾನು ಏನೋ ಒಂದು ಇದು ರೆಡಿ ಮಾಡ್ತಾ ಇದ್ದೀನಿ ಅಂದರೆ ಆ ಪ್ರಾಡಕ್ಟು ಸರಿ ಇದೆ ಇಲ್ಲ ಅನ್ನೋದು ಅದು ನನಗೆ ಗೊತ್ತಿರಬೇಕು. ನಾನೇನೋ ಸುಮ್ಮನೆ ಮಾಡಿದೆ ಏನಂತಂದು ಅವ್ರು ಯಾರೋ ಮಾಡಿದ್ರು, ನಾನೇನೋ ತಗೊಂಡೋಗಿ ಕೊಟ್ಟೆ, ಅದು ನಾಳೆ ರಿಜೆಕ್ಟ್ ಆಯಿತು, ಅದು ಬೇಡ. ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜು ಇಟ್ಕೊಂಡು ಕೆಲಸ ಮಾಡಿ ಅನ್ನೋದಷ್ಟು. ತಾಳ್ಮೆ ಇರಲಿ. ಫಸ್ಟ್ ಮನುಷ್ಯನಿಗೆ ತಾಳ್ಮೆ ಇರಬೇಕು. ತಾಳ್ಮೆಯಿಂದ ಒಂದಿನ ಅಲ್ಲ, ಒಂದು ವರ್ಷ ಆಗಲಿ ಆ ತಾಳ್ಮೆಗೆ ಕೆಡ್ಕೋಬಾರ್ದು ಅಷ್ಟೇ. ಇದೆಲ್ಲ ಇದ್ಕೊಂಡು ನಾನು ರಿಸ್ಕ್ ತಗೊಳ್ಳಲ್ಲ ಅಂತಂದ್ರೆ ಹೆಂಗೆ ಸರ್? ಅದಾಗುತ್ತಾ? ಯಾವುದು ರಿಸ್ಕ್ ತಗೊಳ್ಳಿಲ್ಲ ಅಂತಂದರೆ ಆಗೋದೇ ಇಲ್ಲ ಕೆಲಸ. ನಾನು ಹೇಳಿದೆಲ್ಲ, ನನಗೆ ಗೊತ್ತಿರೋ ಕೆಲಸ ಇತ್ತಂದರೆ ಅದನ್ನು ನಾನು ಶ್ರದ್ಧೆಯಿಂದ ಮಾಡಲೇಬೇಕು. ನಾನು ಶ್ರದ್ಧೆಯಿಂದ ಮಾಡಲ್ಲ, ನಾನು ಏನೋ ಯಾರ ಡಿಪೆಂಡ್ ಆಗಿ ಮಾಡ್ತೀನಿ ಅಂದರೆ ಅದು ಕೆಲಸ ಆಗೋದೇ ಇಲ್ಲ. ನನಗೆ ಇವತ್ತು ಇಷ್ಟಿದೆ, ಇಷ್ಟು ಬೆಳೆಸ್ಬೇಕಂದ್ರೆ ಅದು ಅದಕ್ಕೆ ಶ್ರದ್ಧೆ, ಸಮಯ ಪ್ರಜ್ಞೆ, ಆಮೇಲೆ ನಮ್ಮ ತಾಳ್ಮೆ ಅದೆಲ್ಲ ಇದ್ರೆ ಮಾತ್ರ ಸಾಧನೆ ಮಾಡೋಕ್ಕದ ಹೊರತು ಯಾವುದೇ ಇಲ್ಲ. ಇವತ್ತು ನಾನು ಇಷ್ಟು ಇನ್ವೆಸ್ಟ್ ಮಾಡಿಬಿಟ್ಟೆ ಒಂದು 5 ಕೋಟಿನ, ನಾಳೆ 6 ಕೋಟಿ ಆಗಬೇಕಿತ್ತು, ಆಗಿಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಯಾವುದು ನಾನು ಹೇಳೋದು ಚಿಕ್ಕದಾಗೆ ಮಾಡಿ. ನಮ್ಗೆ ಎಷ್ಟು ನನಗೆ ಒಂದೇ ಸರಿ ಸಾವುಕಾರ ಆಗೋದು ಬೇಡ, ಒಂದು ಸ್ಟೆಪ್ ಬೈ ಸ್ಟೆಪ್ ಹತ್ತಿ. ಆದರೆ ಅದಕ್ಕೆ ತಕ್ಕಂತೆ ಏನು ಮಾಡಬೇಕು. ನಾನು 5 ಕೋಟಿ ಇನ್ವೆಸ್ಟ್ ಮಾಡಿಬಿಟ್ಟಿದ್ದೀನಿ, ನಾಳೆ ನಾನು ಆಫೀಸ್ಗೆ ಹೋಗಲ್ಲ, ನಾನು ಮಾಡ್ತದೆ ಬಿಡು, ನಾನು ನನ್ನ ಮನೇಲಿರೋಣ ಅನ್ನೋ ಮೈಂಡ್ ಇದ್ರೆ ಯಾವುದು ಸ್ಟಾರ್ಟಪ್ ಮಾಡೋಕ್ಕೆ ಹೋಗ್ಬೇಡಿ. ಬೇರೆ ಎಲ್ಲ ಅವ್ರು ಎಕ್ಸ್ಟ್ರಾ ಕೊಡಲಿ, ಕೆಲ್ಸಕ್ಕೆ ಹೋಗಿ, ಆ ಥರ ಮೈಂಡ್ ಇದ್ದರೆ. ಆದರೆ ನೀವು ಸ್ಟಾರ್ಟಪ್ ಮಾಡಬೇಕಂದ್ರೆ ಎಲ್ಲದೂ ಇಲ್ಲ, ಅಟ್ಲೀಸ್ಟ್ ಬೇಸಿಕ್ ನಾಲೆಡ್ಜ್ ಇರಬೇಕು. ನಾನು ಏನೋ ಬಂದರೂ ಸಹಿಸ್ಕೊಂಡು ಅಂತ ತಾಳ್ಮೆ ಇರಬೇಕು. ಇವಾಗ ದುಡ್ಡಂತೂ ಯಾವುದು ಬರಲ್ಲ. ನೀವು ಇಮಿಡಿಯೇಟ್ ದುಡ್ಡು ಅದು ಹಂಗೆ ನಾಳೆ ಬಂದ್ಬಿಡುತ್ತೆ, ಅದಾಗೋದಿಲ್ಲ. ನಾನು ಹೇಳ್ದಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ, ಯಾವುದೇ ಎಕ್ಸ್ಪೀರಿಯನ್ಸ್ ತಗೊಳ್ಳಿ, 5% ಅಷ್ಟೇ ಲೆಕ್ಕಿರೋದು. ಇನ್ನು 95% ಜನ ಕಷ್ಟಪಡಲೇಬೇಕು, ಕಷ್ಟಪಟ್ಟೆ ಮೇಲೆ ಬರಬೇಕು. ಕಂಫರ್ಟ್ ಝೋನಿಂದ ಆಚೆ ಬರಬೇಕು ಸ್ಟಾರ್ಟಪ್ ಮಾಡೋದು. ಮಿನಿಮಮ್ 3 years ಬೇಕೇ ಬೇಕು. ನೀವು 1 ವರ್ಷದಲ್ಲಿ ನನಗೆ ಎಲ್ಲ ಬೆಳೆದ್ಬಿಟ್ಟೆ, ನಾನು ಹಂಗಾಗ್ಬಿಟ್ಟೆ, ನೆಕ್ಸ್ಟ್ ಇಯರ್ ಬಿಡು ನಂದು ಎಲ್ಲ ಮಾಡ್ತಾರೆ ಅನ್ನೋ ಲೆವೆಲ್ಗೆ ಹೋಗಲೇಬೇಡಿ. ನಿಮಗೆ ಒಂದು ಸ್ಟಾರ್ಟ್ ಮಾಡಿದಾಗ ಎಷ್ಟು ಹುಮ್ಮಸ್ಸು ಇರುತ್ತೋ, ನಿನಗೆ 5 ವರ್ಷ ಆದರೂ 10 ವರ್ಷ ಆದರೂ ಅದೇ ಹುಮ್ಮಸ್ಸು ಅವತ್ತೇ ಇರಬೇಕು. ಏನೋ ನಾನು ಸ್ಟಾರ್ಟ್ ಮಾಡಿದೆ, ನನಗೆ 2 ವರ್ಷ ದುಡಿದೆ, ನನಗೆ ಬೇಜಾನ್ ಲಾಭ ಬಂತು, ನನ್ನ ಬಿಡಿ ಅವ್ರು ಮಾಡ್ಕೊಂತಾರೆ ಅನ್ನೋ ಮೈಂಡ್ ಬಂತು ಅಂದರೆ ಅಲ್ಲಿ ಮತ್ತೆ ನಾವು ಎಡೀರಿ ಅಂತಾನೆ, ನಮ್ಮ ಮತ್ತೆ ಲೈಫ್ ಮತ್ತೆ ರಿಟರ್ನ್ ಸ್ಟಾರ್ಟ್ ಆಯಿತು ಅಂತಾನೆ. ಅದಕ್ಕೋಸ್ಕರ ಯಾವುದೇ ಕೆಲಸನಾಗಲಿ ಯಾವುದೇ ಆಗಲಿ ಡಿಪೆಂಡ್ ಆಗಿ ಕೆಲಸ ಮಾಡಬೇಡಿ. ನಾನು ಹೇಳೋದು, ಆಮೇಲೆ ಏನು ಮಾಡ್ತಾ ಇದ್ದೀವಿ ಅನ್ನೋದು ನಿಮಗೆ ಗೊತ್ತಿರಲಿ. ಆ ಗೊತ್ತಿರೋ ಕೆಲಸನ ಸ್ವಲ್ಪ ಇಂಪ್ರೂವ್ ಮಾಡ್ಕೊಂತ ಹೋಗಿ. ಒಂದು ಈ ನೆಲೆ ಬರಬೇಕಂದ್ರೆ ಅದೆಲ್ಲ ಇರಲೇಬೇಕು. ಶ್ರದ್ಧೆ ಇರಬೇಕು. ಆಮೇಲೆ ಟೈಮ್ ಇಂಪಾರ್ಟೆಂಟ್.
ಯಾವುದೇ ಕೆಲಸ ಮಾಡ್ಬೇಕಂದ್ರೆ ನಂದು ಈ ಟೈಮಿಂದ ಈ ಟೈಮಲ್ಲಿ ಕೆಲಸ ಮಾಡ್ಬೇಕಂದ್ರೆ ಆ ಟೈಮ್ ಮಾಡಲೇಬೇಕು. ಅದು ಬಿಟ್ಬಿಟ್ಟು ಇವತ್ತು ನಾನು 10 ಗಂಟೆಗೆ ಎದ್ದಪ್ಪ 11 ಗಂಟೆಗೆ ಆಫೀಸ್ಗೆ ಹೋಗ್ತೀನಿ, 12 ಗಂಟೆಗೆ ಹೋಗ್ತೀನಿ, ಯಾವುದೇ ಕೆಲಸ ಆಗಲಿ ನಾನು ಹೇಳ್ದಲ್ಲ, ಕಸ ಗುಡಿಸೋದು ಒಂದು ಶ್ರದ್ಧೆ ಕೆಲಸನೇ. ಆ ಕೆಲಸ ನಿಮಗಿತ್ತು ಅದನ್ನು ಶ್ರದ್ಧೆಯಿಂದ ಮಾಡು. ಅದೇನು ದೊಡ್ಡ ಇದಲ್ಲ, ಅದು ಯಾವುದು ಕೇಳಿ ಕೆಲಸ ಅಲ್ಲ. ನಾವು ದುಡ್ಕೊಂಡು ತಿನ್ನಕ್ಕೆ ಯಾಕೆ ಇನ್ನೊಬ್ರು ಆದ ಕೆಲಸ ಕೇಳು ಈ ಕೆಲಸ ಕೇಳು ಯಾಕೆ? ನಾವು ದುಡಿಯೋಕೆ ಬಂದಿದ್ದೆ ತಾನೆ. ದುಡಿಯೋಕೆ ಬಂದಮೇಲೆ ಎಲ್ಲದ ಸಂಬಳ ಕೊಡ್ತಾರೆ, ನಾನು ದುಡಿತಾ ಇದ್ದೀನಿ ಅಷ್ಟೇ. ಏನು 2 ಹತ್ರ ಕೆಲಸ ಮಾಡೋದು 1 ಹತ್ರ ಕೆಲಸ ಮಾಡುತ್ತಾನೆ. ಆ ಮೆಂಟಾಲಿಟಿ ಮನುಷ್ಯನಿಗಿರಲಿ, ಅವಾಗ ಏನಾದರೂ ಆಗುತ್ತೆ. ಇಲ್ಲಪ್ಪ ನಾನು ಇದೇ ಕೆಲಸ ನಂದು, ನಾನು ನಂದು ಇದು ಅಕೌಂಟ್ಸಿಗೆ ಬಂದಿದೆ ಅಂದರೆ ನನ್ನ ಅಕೌಂಟ್ಸೇ ಮಾಡೋದು, ನನಗೆ ಬೇಡ ಅದು ಬೇರೆ ನನಗೆ ನಾವು ಏನು ಕಲಿಯೋಕ್ಕಾಗಲ್ಲ. ನಾನು ಓದಿದ್ದು ITI. ನಾನು ಇವತ್ತು ನನಗೇನು ಬೇಸಿಕ್ ಏನು ಬೇಕೋ ಅಕೌಂಟ್ಸ್ ಬಿಲ್ಲಿಂಗ್ ಮಾಡ್ಬೇಕು ಅದು ಮಾಡ್ತೀವಿ. ನಾವು ಒಂದು ಕಂಪ್ನಿ ನಡೆಸ್ಲಿಕ್ಕೆ ಏನು ಬೇಕೋ ಮಾರ್ಕೆಟಿಂಗ್ ಮಾಡೋಕ್ಕೆ ಏನಿದೆಯೋ, ಆಮೇಲೆ ಸೇಲ್ ಮಾಡೋಕೆ, ಪರ್ಚೇಸ್ ಮಾಡೋಕೆ ಎಲ್ಲ ಸ್ವಲ್ಪ ಗೊತ್ತಿದೆ. ಯಾವ್ದು ನಾನು ಪೂರ್ತಿ ಗೊತ್ತಿದೆ ಅಂತ ನಾನು ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಬೇಸಿಕ್ಕಲ್ಲಿ ಏನು ಮಾಡಬೇಕು, ಏನು ತರಬೇಕು, ಏನು ಹಾಕಬೇಕು, ಏನು ಅದು ಮೆಟೀರಿಯಲ್ ಯೂಸ್ ಮಾಡಬೇಕು, ಆ ನಾಲೆಡ್ಜಲ್ಲಿ ಇರಲೇಬೇಕು. ನಾನು ಇಲ್ಲ ಅವ್ರು ನೋಡ್ಕೊತಾರೆ, ನಾನು ಆರಾಮಾಗಿರ್ತೀನಿ, ಅದು ಬರುತ್ತೆ ಯಾವಾಗ ತುಂಬ ನಮ್ಮದು ಒಂದು ಲೆವೆಲ್ ಮ್ಯಾಕ್ಸಿಮಮ್ ಮೀರಿ ಹೋದಾಗ. ಆದರೆ ನಮ್ಗೆ ಏನು ಇದನ್ನೇ ಇರಲ್ಲ. ನಾನು 1 ವರ್ಷ 2 ವರ್ಷ ಮಾಡಿಬಿಟ್ರೆ ನಾನು ಗ್ರೋತ್ ಆಯಿತು, ನಾನು ಆರಾಮಿರಬೇಕು ಅಂತ ಹೋದ್ರೆ ಅದು ಆಗೋದಿಲ್ಲ. ಈಗ ದೊಡ್ಡ ತೋಳಿ ರತನ್ ಟಾಟಾ ಅವರೆಲ್ಲ ನಾವು ಅವ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ. ಅವರೆಲ್ಲ 1000 ಕೋಟಿ ಇದ್ರು ಒಂದು ಡಿಸಿಪ್ಲೈನ್. ಜನಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ನೋಡಿ ನ್ಯಾನೋ ಕಾರ್ ಕಂಡುಹಿಡಿದ್ರು. ಅವ್ರಿಗೆಲ್ಲ ಅವ್ರನ್ನ ಇವ್ರು ನೋಡಿ ಏನು ಮಾಡಬೇಕಾಗಿರ್ಲಿಲ್ಲ ಅವ್ರಿಗೆ, ಅರ್ಥ ಆಯ್ತಾ? ಅವ್ರಿಗೆ ಇವ್ರು ನೋಡಿ ಅವ್ರ ಮೈಂಡ್ ಇರೋದು ಒಂದು ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು, ಆಮೇಲೆ ಕಡಿಮೆ ಬಡ್ಜೆಟಲ್ಲಿ ಒಬ್ರು ಸಿಗ್ಬೇಕು ಅನ್ನೋದು. ಅದು ಎಲ್ಲರಿಗೂ ಬರಲ್ಲ ಥಿಂಕ್. ಆ ಥಿಂಕ್ ಬರ್ಬೇಕಂದ್ರೆ ಆ ಲೆವೆಲ್ಗೆ ಇಳಿಬೇಕು ನಾವು. ಆ ಲೆವೆಲ್ಗೆ ಇಳಿದಾಗನೇ ಈಗ ನಾನು 5,000 ರೂಪಾಯಿ ನನ್ನ ಹತ್ರ 450 ರೂಪಾಯಿದು ಪ್ರಾಡಕ್ಟ್ ಇದೆ, 25-50 ಸಾವಿರದಲ್ಲಿ ಪ್ರಾಡಕ್ಟ್ ಮಾಡ್ತೀವಿ ಒಂದು. ಅದು ಮಾಡ್ಬೇಕಂದ್ರೆ ನಾನು 450 ರೂಪಾಯಿ ತೊಗೊಳಕ್ಕೆ ಬಂದನಿಗೆ ಅಷ್ಟೇ ರೆಸ್ಪೆಕ್ಟ್ ಕೊಡಬೇಕು, 50,000 ತೊಗೊಳೋನಿಗೆ ನಾವು ಅದೇ ರೆಸ್ಪೆಕ್ಟ್ ಕೊಡಬೇಕು. ನಾವು ಅವ್ರು ನಮ್ಮ ಕಸ್ಟಮರ್ ಅಂದ್ರೆ ನಮ್ಮ ದೇವರೇ. ಅವ್ನು 400 ರೂಪಾಯಿ ತಗೊಂತಾನ, 1000 ರೂಪಾಯಿ ತಗೊಂತಾನ, 10,000 ತಗೊಂತಾನ, ಅದು ಇಂಪಾರ್ಟೆಂಟ್ ಅಲ್ಲ. ನಮಗೆಲ್ಲರೂ ಯಾಕಂದ್ರೆ ಒಬ್ಬೊಬ್ಬರು ಒಂದು ಗಾದೆ ಇದಲ್ಲ, ಹನಿ ಕುಡಿದ್ರೆ ಹಳ್ಳ ಅಂತ, ಹಳ್ಳ ಕುಡಿದ್ರೆ ಬಳ್ಳ. ಅದು ಆಗ್ಬೇಕಂದ್ರೆ ನಾವು ಹನಿನೂ ಬಿಡಬಾರ್ದು. ಹನಿನೂ ಸೇಕರಣೆ ಮಾಡಿದಾಗ ಅದು ದೊಡ್ಡದಾಗೋದು ಹೊರತು ನಾನು ಒಂದೇ ಸರಿಗೆ ನನ್ನ ಸಮುದ್ರಕ್ಕೆ ಹೋಗ್ತೀನಿ ಅನ್ನೋದು ಆಗೋದಿಲ್ಲ. ಅದು ಮನುಷ್ಯನ ಮೆಂಟಾಲಿಟಿಯಲ್ಲಿ ಅದು ಬರಬೇಕು, ತಾಳ್ಮೆ ಇರಬೇಕು. ಒಂದು ಕಂಪ್ನಿ ಸ್ಟಾರ್ಟಪ್ ಆದಾಗ ಇದೆಲ್ಲ ಬಂತು ಅಂದರೆ ಆಟೋಮೆಟಿಕ್ಕಾಗಿ ನಾವು ಗ್ರೋತ್ ಆಗೋದ್ರಲ್ಲಿ ನಮ್ಮ ಶ್ರದ್ಧೆ, ನಮ್ಮ ವರ್ಕ್ ಏನು ನಮ್ಮ ಕೆಲಸದ ಬಗ್ಗೆ ಏನು ಶ್ರದ್ಧೆ ಇರುತ್ತೋ ಆ ಕೆಲಸ ಅಷ್ಟೇ ಶ್ರದ್ಧೆಯಿಂದ ಮಾಡೋಕ್ಕಂತ ಹೋದರೆ ಅದು ಯಾವತ್ತಿದ್ರೂ ಸಿಕ್ಕೇ ಸಿಗುತ್ತೆ. ಅದ್ರ ಬಗ್ಗೆ ಏನು ಪ್ರಾಬ್ಲಮ್ ಇಲ್ಲ.